ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನಿನ್ನ ವಶದಲ್ಲಿಟ್ಟು ನನ್ನ ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮ. ಕೊನೆಯ ತನಕ ನಿನ್ನ ವಶದಲ್ಲಿಟ್ಟು ನನ್ನನ್ನು ನಡೆಸೆಂದು ನಿನ್ನಲ್ಲಿ ಮೊರೆಯಿಟ್ಟು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು, ಇದಕ್ಕೆ ಸಂಬಂಧಪಟ್ಟು ದೇವರ ವಾಕ್ಯದ ಧ್ಯಾನವನ್ನು ಪ್ರಾರಂಭ ಮಾಡಿದೆವು. ಇದಕ್ಕೆ ಒಂದು ಇಂಟ್ರಡಕ್ಷನ್ ಎಂಬಂತೆ ಒಂದು ಪೀಠಿಕೆಯಾಗಿ ಹೋದ ಧ್ಯಾನದಲ್ಲಿ ನಾವು ನೋಡಿದ್ದೇವೆ. ಇವತ್ತು ಇದನ್ನು ನಾವು ಇನ್ನೂ ಸ್ವಲ್ಪ ಕ್ರಿಸ್ತನು ಹೇಗೆ ನಿಜವಾದ ದ್ರಾಕ್ಷ ಬಳ್ಳಿ, ಇದರ ವಿಷಯದಲ್ಲಿ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಅದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ಧ್ಯಾನಕ್ಕೆ ದೇವರ ವಾಕ್ಯ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 8 ತನಕ ನಾವು ನೋಡೋಣ ವಾಕ್ಯಗಳನ್ನು. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದಿಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಆತನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಗೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ದೇವರ ವಾಕ್ಯದಲ್ಲಿ ನಾವು ಈ ಯೋಹಾನನ ಸುವಾರ್ತೆಯಲ್ಲಿ ಈ ನಿಜವಾದ ದ್ರಾಕ್ಷ ಬಳ್ಳಿ ಇದರ ವಿಷಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ಈ ಮಾತುಗಳನ್ನು ಯೇಸು ಯಾವಾಗ ಹೇಳಿದನು, ಯಾವಾಗ ಇದನ್ನು ಪ್ರಾರಂಭ ಮಾಡಿದನು, ಯಾವ ಒಂದು ಸನ್ನಿವೇಶದಲ್ಲಿ ಇದನ್ನು ಹೇಳಿದನು, ಇದನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋದು ಬಹಳ ಅಗತ್ಯವಾಗಿದೆ. ಇಲ್ಲಿ 13ನೇ ಅಧ್ಯಾಯದಿಂದ 15ನೇ ಅಧ್ಯಾಯ ತನಕ ಅಥವಾ 16ನೇ ಅಧ್ಯಾಯ ತನಕ ನಾವು ನೋಡಿದರೆ ಇದು ಯೇಸು ಆ ಕೊನೆಯ ದಿವಸಗಳಲ್ಲಿ ತಾನು ಕ್ರೂಜಿಗೆ ಹಾಕಲ್ಪಡುವ ಮೊದಲನೇ ದಿವಸದಲ್ಲಿ ಅಥವಾ ಆ ಗುರುವಾರ ಅಂತ ಹೇಳ್ತೇವೆ ನಾವು, ಆ ದಿವಸದಲ್ಲಿ ಈ ಸಂಗತಿಗಳು ನಡೆಯಲ್ಪಟ್ಟದ್ದಲ್ಲಿ ಆ ಮೇಲಂತಸ್ತಿನಲ್ಲಿ ಆತನು ಕೊನೆಯ ಭೋಜನ ಮಾಡುವಾಗ ಈ ಸಂಗತಿಗಳನ್ನು ಆತನು ಅವನಿಗೆ ಹೇಳಿದ್ದಾನೆ, ಶಿಷ್ಯರಿಗೆ ಆತನು ಹೇಳ್ತಾನೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟು ಅನೇಕ ಸಂಗತಿಗಳು ಇಲ್ಲಿವೆ. ಇಲ್ಲಿ ಒಂದು ದ್ರಾಕ್ಷೆ ಬಳ್ಳಿ, ಎರಡನೇದು ಅಲ್ಲಿ ತೋಟಗಾರನು ಅಂದರೆ ದೇವರು, ಮೂರನೇದು ಇಲ್ಲಿ 2 ರೀತಿಯ ಕೊಂಬೆಗಳನ್ನು ವಿಷಯದಲ್ಲಿ ಮಾತಾಡಲಾಗದೆ, ಮತ್ತು ಮುಂದಕ್ಕೆ ನಾವು ನೋಡಿದರೆ ನಾವು ಈ ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳುತ್ತಾರೆ ನಮಗೆ ಸಿಗುವುದೆಂಬ ವಾಗ್ದಾನ ಉಂಟು. ಅದರ ನಂತರ ಕೊನೆಯದಾಗಿ ನಾವು ಆತನಲ್ಲಿ ನೆಲೆಗೊಂಡು ಬಹಳ ಫಲ ಕೊಟ್ಟರೆ ನಾವು ಆತನ ಶಿಷ್ಯರಾಗ್ತೇವೆ. ಈ ಎಲ್ಲ ಸಂಗತಿಗಳು ಈ ದೇವರ ವಾಕ್ಯದ ಧ್ಯಾನದಲ್ಲಿ ನಾವು ನೋಡ್ತೇವೆ. ಬಹಳ ಇಲ್ಲಿ ಅಗತ್ಯವಾಗಿ ಇದನ್ನು ನಾವು ಸ್ವಲ್ಪ ಆ ಸನ್ನಿವೇಶ ನಮಗೆ ಅರ್ಥ ಆಗೋದಿಲ್ಲ ಆದರೆ ನಾವು ಸ್ವಲ್ಪ ಅರ್ಥ ಮಾಡಲಿಕ್ಕೆ ಕಷ್ಟ ಆಗ್ತದೆ.
ಒಂದು ಇಲ್ಲಿ ನೋಡಿ 15ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಯೂದನು ಯೇಸುವನ್ನು ಮತ್ತು ಶಿಷ್ಯರನ್ನು ಬಿಟ್ಟು ಹೋಗಿ ಆಗಿದೆ ಆತನು. ಯಾಕೆ? ಆತನು ಯೇಸುವನ್ನು ಅಲ್ಲಗಳೆದದ್ದು ಮಾತ್ರ ಅಲ್ಲ, ಫರಿಸೇಯರೊಂದಿಗೆ ಹಣಕ್ಕಾಗಿ ಆತನನ್ನು ಗುರುತಿಸುವ, ಆ ಮುತ್ತು ಕೊಟ್ಟು ಆತನನ್ನು ಗುರುತಿಸುವ ಒಂದು ಯೋಜನೆಯ ಪ್ರಕಾರ ಅವನು ಹಣದ ವ್ಯಾಪಾರ ಮಾಡಿಕೊಂಡಿದ್ದಾನೆ. ಆ ಪ್ರಕಾರ ಅವನು ಅಲ್ಲಿ ಬಿಟ್ಟು ಹೋಗಿದ್ದಾನೆ. ಅದು 14ನೇ ಅಧ್ಯಾಯದಲ್ಲಿ ನೋಡಿದರೆ ಅವರು ಮೇಲಂತಸ್ತಿನಿಂದ ಹೊರಟು ಬಂದಿದ್ದಾರೆ. ಈಗ 15ನೇ ಈ ಸಂಗತಿಗಳು ಯೇಸು, ಅದು 15 ಮತ್ತು 16ನೇ ಅಧ್ಯಾಯ. ಇಲ್ಲಿ ಯೇಸು ಗೆತ್ಸೆಮನೆ ತೋಟಕ್ಕೆ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವ ಆ ಕತ್ತಲೆಯಲ್ಲಿ ಹೇಳಿದ ಸಂಗತಿಗಳಾಗಿವೆ, ರಾತ್ರಿ ಹೊತ್ತಿನ ಸಂಗತಿಗಳು. ಈಗ ಇಲ್ಲಿ 2 ರೀತಿಯ ಕೊಂಬೆಗಳ ವಿಷಯದಲ್ಲಿ ಪ್ರಸ್ತಾಪಿಸಲಾಗಿದೆ. ಒಂದು ಫಲ ಕೊಡುವ ಕೊಂಬೆಗಳು, ಇನ್ನೊಂದು ಫಲ ಕೊಡದ ಕೊಂಬೆಗಳು. ಇಲ್ಲಿ ನಾವು ಪ್ರತಿಯೊಬ್ಬ ವಿಶ್ವಾಸಿಗಳು ಏನೆಂದರೆ, ಒಂದು ಸಂಗತಿ ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ಫಲ ಕೊಡುವ ಕೊಂಬೆಗಳಾಗಬೇಕು. ಇದು ಭಾಳ ಮುಖ್ಯವಾಗಿ ನಾವು ತಿಳ್ಕೊಳ್ತೇವೆ. ನಾವು ಕ್ರಿಸ್ತನಲ್ಲಿದ್ದಾಗ ಫಲ ಕೊಡ್ತೇವೆ. ಇದನ್ನು ನಾವು ಎಫೆಸದವರಿಗೆ ಬರೆದ ಪತ್ರಿಕೆಗೆ ಹೋದರೆ ಅಲ್ಲಿ ಆ ಮಾತನ್ನು ಪ್ರಸ್ತಾಪಿಸಲಾಗಿದೆ. ನೋಡೋಣ. ರಕ್ಷಣೆ ವಿಷಯದಲ್ಲಿ ಪೌಲನು ಎಫೆಸದವರಿಗೆ ಅಲ್ಲಿ ವಿಷಯ ತಿಳಿಸುವಾಗ ಅಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಪ್ರಸ್ತಾಪಿಸಿದೆ. ಎಫೆಸನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ರಿಂದ ನೋಡಿ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನೋಡಿ, ಈಗ ನಾವು ಕ್ರಿಸ್ತನಲ್ಲಿ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಯಾವಾಗ ನಮಗೆ ಸುವಾರ್ತೆಯನ್ನು ಸಾರಲ್ಪಟ್ಟಾಗ ನಾವು ಅದನ್ನು ನಂಬಿಕೆ ಇಟ್ಟೆವ, ಆಗ ನಾವು ಕ್ರಿಸ್ತ ಯೇಸುವಿನಲ್ಲಿ ಹೊಸ ಸೃಷ್ಟಿಗಳಾಗಿ ಸೃಷ್ಟಿಸಲ್ಪಟ್ಟೆವು. ಈಗ ನಾವು ಅಲ್ಲಿಂದ ಫಲ ಕೊಡುವ ಕೊಂಬೆಗಳಾಗ್ತೇವೆ. ನೋಡಿ, ಅಲ್ಲಿ ಮತ್ತು ಇಲ್ಲಿಯ ಸಂಬಂಧ ನೋಡಿ. ಇಲ್ಲಿ ಅದನ್ನೇ ಪ್ರಸ್ತಾಪಿಸುತ್ತಾನೆ. ಯಾಕೆಂದರೆ ನಾವು ಯಾವುದೇ ಪುಣ್ಯಕ್ರಿಯೆಗಳಿಂದ ಸತ್ಕಾರ್ಯಗಳನ್ನು ಮಾಡುವವರಾಗುವುದಿಲ್ಲ. ನಾವು ಕ್ರಿಸ್ತನಲ್ಲಿ ಪುನರ್ಜನ್ಮವನ್ನು ಹೊಂದಿದ್ದರಿಂದ ಪವಿತ್ರಾತ್ಮನ ಬಲದಿಂದ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ಆದಿಯಲ್ಲೇ ನಮ್ಮನ್ನು ನೇಮಿಸಿದಾರಂತ ಹೇಳಿ ಇಲ್ಲಿದೆ. ಆದ್ದರಿಂದ ನಮ್ಮಲ್ಲೇ ಆಗುವ ಸತ್ಕಾರ್ಯಗಳು ಅಥವಾ ಫಲ ಕೊಡುವಿಕೆ, ಸತ್ಕಾರ್ಯ ಅಂದರೆ ದೇವರಿಗೆ ಫಲ ಕೊಡುವುದು, ಎರಡೂ ಒಂದೇ. ಅದು ದೇವರಿಂದ ಉಂಟಾದ ಕಾರ್ಯ ಕ್ರಿಸ್ತನಲ್ಲಿದ್ದಾಗ. ಆದ್ದರಿಂದ ಅದು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಒಂದು ಸಂಗತಿ. ಕ್ರಿಸ್ತನಲ್ಲಿ ಇದ್ದಾಗ ಮಾತ್ರ ಫಲ ಕೊಡ್ತೀವಿ, ಮತ್ತು ನಾವು ಫಲ ಕೊಟ್ಟಾಗ ಮಾತ್ರ ಶಿಷ್ಯರೆಂದು ಎನಿಸಿಕೊಳ್ತೀವಿ, ಬಹಳ ಅಗತ್ಯವಾಗಿ. ಆದ್ದರಿಂದ ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ಎಲ್ಲರೂ ಕೂಡ ಯೇಸುವಿನ ಶಿಷ್ಯರು, ಫಲ ಕೊಡುವ ವಿಶ್ವಾಸಿಗಳು. ನಾವು ಎಲ್ಲರೂ ಯೇಸುವಿನ ಶಿಷ್ಯರು. ಯಾಕೆ? ಅಪೊಸ್ತಲ ಕೃತ್ಯದಲ್ಲಿ ಸ್ಪಷ್ಟವಾಗಿರಿದೆ, ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಅಲ್ಲಿ ಕೊನೆಯ ಭಾಗದಲ್ಲಿ ಇರ್ತದೆ, ನೀವು ಸುವಾರ್ತೆಯನ್ನು ಕೇಳಿದಾಗ ನಿಮಗೆ ಆತ್ಮನ ಮುದ್ರೆ ಹಾಕಲ್ಪಟ್ಟಿತು. ಅದೇ ದೇವರು ಯೇಸು ಕ್ರಿಸ್ತನಲ್ಲಿದ್ದು ಎಲ್ಲ ಜನರಲ್ಲಿ ಕಾರ್ಯ ಮಾಡುವ ಅದೇ ಪವಿತ್ರ ಆತ್ಮನು ನಮ್ಮ ಎಲ್ಲರಲ್ಲಿ ಇದ್ದಾನೆ. ಆದ್ದರಿಂದ ನಾವು ದೇವರಲ್ಲಿದ್ದೇವೆ. ದೇವರು ಮತ್ತು ನಾವು ಒಂದು ಬೇರ್ಪಡಿಸದ ಸಂಬಂಧ ಇದೆ. ಅದಕ್ಕಾಗಿ ದ್ರಾಕ್ಷೆ ಬಳ್ಳಿಗೆ ಹೋಲಿಸಲಾಗಿದೆ. ಯಾಕೆ? ಪೌಲನು ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ, ನಾವು ಎಲ್ಲ ವಾಕ್ಯ, ಇದೆಲ್ಲ ನಮಗೆ ಗೊತ್ತಿರುವ ವಾಕ್ಯಗಳು. ನೀವು ದೇವರ ಆಲಯವಾಗಿದ್ದೀರೆಂದಲೂ ಪವಿತ್ರಾತ್ಮನು ನಿಮ್ಮಲ್ಲಿ ವಾಸವಾಗ್ತಾನೆಂದು ನಿಮಗೆ ತಿಳಿಯೋದು ಅಂತ ಹೇಳ್ತಾನೆ. ನಮ್ಮಲ್ಲಿ ದೇವರ ಆತ್ಮನು ವಾಸವಾಗ್ತಾನೆ. ಆದ್ದರಿಂದ ನಾವು ದೇವರಲ್ಲಿ ಒಂದಾಗಿದ್ದೇವೆ. ಎರಡನೇದು, ಅಲ್ಲಿ ಪೌಲನು ಪುನಃ ಏನು ಹೇಳ್ತಾರೆ, ನೀವು ಪವಿತ್ರಾತ್ಮನ, ನಿಮ್ಮ ಶರೀರವು
ಪವಿತ್ರಾತ್ಮನಿಗೆ ಗರ್ಭಗುಡಿ ಅಲ್ಲವೋ ಅಂತ. ಇದು ಪವಿತ್ರಾತ್ಮನು ನಮ್ಮೊಳಗೆ, ನಮ್ಮ ಶರೀರವೆಂಬ ಆಲಯದೊಳಗೆ ಇರುವ ಆ ಸಂಬಂಧವನ್ನು ದೃಢಪಡಿಸುತ್ತದೆ. ಈಗ ಎರಡನೇ ಹಂತಕ್ಕೆ ನಾವು ಬಂದಾಗ, ನಾವು ಯೋಹಾನನ ಪತ್ರಿಕೆಗೆ ಹೋದಾಗ ಅಲ್ಲಿ ಮೊದಲನೇ ಯೋಹಾನನ ಪತ್ರಿಕೆ, ಬೇಕಾದರೆ ಅದನ್ನು ನೋಡೋಣ ವಾಕ್ಯಗಳು ನೋಡಿ. ಅಲ್ಲಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 24ನೇ ವಾಕ್ಯ ಏನು ಹೇಳ್ತದೆ ನೋಡಿ. ನೀವಂತೂ ಯಾವ ಬೋಧನೆಯನ್ನು ಮೊದಲಿನಿಂದ ಕೇಳಿದ್ದೀರೋ ಅದು ನಿಮ್ಮಲ್ಲಿ ನೆಲೆಗೊಂಡಿರಲಿ. ಮೊದಲಿನಿಂದ ನೀವು ಕೇಳಿದ ಬೋಧನೆಯು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಸಹ ಮಗನಲ್ಲಿಯೂ ತಂದೆಯಲ್ಲಿಯೂ ನೆಲೆಗೊಂಡಿರುತ್ತೀರಿ. ನೋಡಿ, ದೇವರಲ್ಲಿ ನಾವು ನೆಲೆಗೊಂಡಿದ್ದು, ಸಂಪೂರ್ಣತೆ, ತ್ರೈಕ ದೇವರಲ್ಲಿ ನಾವು ನೆಲೆಗೊಂಡಿರುವುದು, ಒಂದಾಗಿರುವುದು. ಇದು ಬಹಳ ಒಂದು ಹೊಸ ಒಡಂಬಡಿಕೆಯ ಒಂದು ಅದ್ಭುತ ಒಂದು ವಾಗ್ದಾನ ಆಗಿದೆ. ನಾವು ಮತ್ತು ದೇವರು ಒಂದು. ಅದಕ್ಕಾಗಿ ಇಲ್ಲಿ ಯೇಸು ಕೂಡ ಆ ಬಳ್ಳಿ ಮತ್ತು ಕೊಂಬೆಗಳ ಸಂಬಂಧದಲ್ಲಿ, ಬೇರ್ಪಡಿಸಲಾಗದ ಆ ಒಂದು ಸಂಬಂಧದ ವಿಷಯದಲ್ಲಿ ಇಲ್ಲಿ ಯೇಸು ನಮಗೆ ಹೇಳ್ತಾನೆ. ಆದ್ದರಿಂದ ನಾವು ಇಲ್ಲಿ ಬಹಳ ಅಗತ್ಯವಾಗಿ ಇನ್ನೊಂದು ಸಂಗತಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ಯೇಸು ಈ ವಾಕ್ಯಗಳ, ಈ ಯೋಹಾನನ ಸುವಾರ್ತೆಗೆ ಇಲ್ಲಿ ಬಂದಾಗ ಅಲ್ಲಿ ಯೇಸು ತನ್ನ ಸ್ವಭಾವದ ವಿಷಯದಲ್ಲಿ ಮಾತಾಡ್ತಾನೆ. ಈಗ ಬಳ್ಳಿಯ ವಿಷಯದಲ್ಲಿ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ. ಇಲ್ಲಿ ನಾವು ನೋಡಿದರೆ ಯೋಹಾನನು ಯೇಸುವಿನ ದೈವತ್ವದ ವಿಷಯದಲ್ಲಿ ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತಾ ಇದ್ದಾನೆ. ಆತನ ಸುವಾರ್ತೆಯಲ್ಲಿ, ಇಡೀ ಯೋಹಾನನ ಸುವಾರ್ತೆ ಯೇಸುವಿನ ದೈವತ್ವಕ್ಕೆ ಬಹಳ ಮನ್ನಣೆ ಕೊಡಲಾಗಿದೆ ಅಥವಾ ಇಂಪಾರ್ಟೆನ್ಸ್. ಅದಕ್ಕಾಗಿ ಯೇಸುವಿನ ಜನನವು ಕೂಡ ವಾಕ್ಯದಿಂದ ಪ್ರಸ್ತಾಪಿಸಲಾಗಿದೆ. ಆದಿಯಲ್ಲಿ ವಾಕ್ಯವಿತ್ತು, 1ನೇ ಅಧ್ಯಾಯ ನಾವು ನೋಡ್ತೇವೆ. ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ಅದು ನರಾವತಾರವೆತ್ತಿ ಲೋಕಕ್ಕೆ ಬಂತಂತ ಹೇಳಿ, ಮರಿಯಳ ಮೂಲಕ ಬಂದದ್ದಂತ ಹೇಳಿಲ್ಲ. ಹಾಗೆ ಅಂತ ಹೇಳಿ ಯೇಸು ಮರಿಯಳ ಮೂಲಕ ಜನಿಸಲಿಲ್ಲ ಅಂತ ಯೋಹಾನನು ಹೇಳುವ ಮಾತಲ್ಲ ಅಲ್ಲಿ. ಆದರೆ ಆ ವಾಕ್ಯ ಮತ್ತು ಆತನ ದೈವತ್ವವನ್ನು ಬಿಂಬಿಸುವ ಆ ಮಾತುಗಳು, ಅದನ್ನು ಯೋಹಾನನು ಒತ್ತಿ ಹೇಳ್ತಾನೆ. ಅದಕ್ಕಾಗಿ ನಮಗೆ ಯೋಹಾನನ ಎಲ್ಲ ಸಂಗತಿಗಳು ಯೇಸುವಿನ ದೈವತ್ವದ ಕಡೆಗೆ ಹೆಚ್ಚು ಒತ್ತು ತೋರಿಸುವುದು ಅಥವಾ ಹೆಚ್ಚು ಮಹತ್ವ ಕೊಡುವುದು ನಾವು ಯೋಹಾನನ ಸುವಾರ್ತೆಯಲ್ಲಿ ನೋಡ್ತೇವೆ. ಇಲ್ಲಿ ಯೋಹಾನನು ಕೂಡ ಈ ಬಳ್ಳಿಯ ವಿಷಯದಲ್ಲಿ ಪ್ರಾರಂಭ ಮಾಡುವಾಗ ಯೇಸು ಹೇಳಿದ ಆ ಮಾತುಗಳನ್ನು ಸರಿಯಾಗಿ ಆತನ ದೈವತ್ವದ ವಿಷಯದಲ್ಲಿ ಬಿಂಬಿಸುತ್ತಾನೆ. ಇಲ್ಲಿ ಯೇಸು ಏನು ಹೇಳ್ತಾನೆ, ನಾನು ಆ ನಿಜವಾದ ದ್ರಾಕ್ಷ ಬಳ್ಳಿ. ಅದು ಇಂಗ್ಲೀಷಲ್ಲಿ ಐ ಆಮ್ ಅಂತ ಹೇಳ್ತಾರೆ, ಪ್ರಸ್ತಾಪಿಸಲಾಗಿದೆ. ಯಾಕೆಂದರೆ ಅದನ್ನು ನಾವು ಭಾಷಾಂತರಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಐ ಆಮ್ ಅಂದರೆ ನಾನೇ ಆತನು, ಅಂದರೆ ದೇವರಿಗೆ ಹೋಲಿಕೆಯಾದ ಆ ಪದ ಆಗಿದೆ. ಯಾಕೆಂದರೆ ಆ ವಿಮೋಚನ ಕಾಂಡ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಅಲ್ಲಿ ನೋಡಿ, ಆ ಪದವು ಮೊದಲು ಅಲ್ಲಿ ಬಳಸಲ್ಪಟ್ಟಿತ್ತು. ಅದನ್ನು ನಾವು ನೋಡೋಣ. ವಿಮೋಚನ ಕಾಂಡ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬುದು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದವನೆಂದು ಹೇಳ್ತಾನೆ. ನೋಡಿ, ಇಲ್ಲಿ ಇರುವಾತನಂತ ಹೇಳಿ ಐ ಆಮ್, ಇಂಗ್ಲೀಷ್ ಭಾಷೆ ಅಂತಂದರೆ ಐ ಆಮ್ ದ ಹೂ ಐ ಆಮ್ ಅಂತ, ಅಂದರೆ ನಾನು ಇದ್ದಾತನು ಅಂತ ಹೇಳಿ ಇಲ್ಲಿ ಇರುವಾತನೆಂಬ ಕನ್ನಡ ಭಾಷೆ ಅಂತ ಬಳದ. ಅಂದರೆ ನಾನೇ ಆ ದೇವರಿಗೆ, ದೇವರು ಎಂಬ ಆ ಪದಕ್ಕೆ ಸರಿಬೀಳುವ ಅರ್ಥವನ್ನು ತಿಳಿಸುವ ಪದ ಅದಾಗಿದೆ. ಅಂದರೆ ದೈವತ್ವವನ್ನು ತಿಳಿಸುವುದು, ದೇವರನ್ನು ತಿಳಿಸುವುದು. ಅದೇ ಪದವನ್ನು ಯೇಸು ಇಲ್ಲಿ ಕೂಡ ಅದನ್ನೇ ಪ್ರಸ್ತಾಪಿಸುತ್ತಾನೆ. ನಾನು ಅವನೇ, ಐ ಆಮ್ ಅಂತ ಹೇಳಿ, ಐ ಆಮ್ ದ ಟ್ರೂ ವೈನ್, ಇಲ್ಲಿ ಅದನ್ನು ಪ್ರಸ್ತಾಪಿಸುತ್ತಾನೆ. ನೋಡಿ, ಯೇಸು ಯೋಹಾನನ ಸುವಾರ್ತೆಯಲ್ಲಿ ಅನೇಕ ಕಡೆ ಅದು ಪ್ರಸ್ತಾಪಿಸಲಾಗಿದೆ. ಐ ಆಮ್ ಅ ಬ್ರೆಡ್, ನಾನು ಜೀವಕರವಾದ ರೊಟ್ಟಿ. ಐ ಆಮ್ ಅ ಲೈಟ್, ನಾನು ಬೆಳಕಾಗಿದ್ದೇನೆ, ನಾನೇ ಆ ಬೆಳಕು. ಐ ಆಮ್ ಅ ಗುಡ್ ಶೆಪರ್ಡ್, ನಾನೇ ಒಳ್ಳೆಯ ಕುರುಬನು. ಐ ಆಮ್ ಅ ಡೋರ್, ನಾನು ಆ
ಬಾಗಿಲಾಗಿದ್ದೇನೆ, ಜೀವ ಮಾರ್ಗದ ಬಾಗಿಲು. ಇದೆಲ್ಲ ಐ ಆಮ್ ಅ ರೆಸರೆಕ್ಷನ್ ಆ್ಯಂಡ್ ಲೈಫ್. ನಾನು ಪುನರುತ್ಥಾನ ಮತ್ತು ನಿತ್ಯ ಜೀವವಾಗಿದ್ದೇನೆ. ಅದರಿಂದ ಇದು ಎಲ್ಲ ಕಡೆ ಅದು ದೈವತ್ವವನ್ನು ತೋರಿಸುವ ಒಂದು ಅರ್ಥವನ್ನು ತಿಳಿಸಲಾಗುತ್ತೆ. ಆದ್ದರಿಂದ ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯೋಹನನ ಸುವಾರ್ತೆಯಲ್ಲಿ 10ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ ನಾವು ನೋಡೋಣ. ಅಲ್ಲಿ ನಾನು ತಂದೆಯು ಒಂದಾಗಿದ್ದೇವೆ ಅಂದನು. ನೋಡಿ, ಅಲ್ಲಿ ತಂದೆ ಮತ್ತು ಆತನ ಸಂಬಂಧ ಒಂದಾಗಿದ್ದೇವೆ. ಇಲ್ಲಿ ಯೇಸು ಹೇಳುವ ಮಾತುಗಳೇನು? ನಾನು ತಂದೆ ಒಂದಾಗಿದ್ದೇವೆ ಅಂದರೆ ನಾವು ಇಬ್ಬರು ದೇವರಾಗಿದ್ದೇವೆ. ಯೇಸು ತನ್ನ ದೈವತ್ವವನ್ನು ಅಲ್ಲಿ ಹೇಳ್ತಾನೆ. ಅದಕ್ಕಾಗಿ ಫರಿಸೇಯರು ಮತ್ತು ಇಸ್ರಾಯೇಲರು ಯೇಸುವನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟರು. ಯಾಕೆಂದರೆ ಆ ಸಂಗತಿಗಳು ಫರಿಸೇಯರಿಗೆ ಮತ್ತು ಇಸ್ರಾಯೇಲರಿಗೆ ಒಪ್ಪಿಕೊಳ್ಳುವಂಥ ಸಂಗತಿಗಳೇ ಅಲ್ಲ. ಅವರ ಮನಸ್ಸಿನಲ್ಲಿ ಅವರ ಬೋಧನೆಗಳು ಅವರು ತಿಳ್ಕೊಂಡ ಪ್ರಕಾರ ದೇವರು ಒಬ್ಬನೇ ಎಂಬ, ಯೆಹೋವ ದೇವರು, ಹಳೆ ಒಡಂಬಡಿಕೆಯ ದೇವರು. ಈಗ ಯೇಸು ಬಂದದ್ದು ಈ ಒಡಂಬಡಿಕೆಯ ಹಳೆಯ ಮತ್ತು ಹೊಸ ಒಡಂಬಡಿಕೆಯ ಈ ಸಂದರ್ಭದಲ್ಲಿ. ಆದ್ದರಿಂದ ಈ ಹೊಸ ಸಂಗತಿಗಳು ಅವರಿಗೆ ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ನಾವು ಹೇಳ್ತೇವೆ, ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನೇ ದೇವರು, ಅವನೇ ರಕ್ಷಕನು, ಲೋಕಕ್ಕೆ ಬರಬೇಕಾದ ರಕ್ಷಕನಂತ ಅವರಿಗೆ ಅದು ತಿಳಿದು ಹೋಗಲಿಲ್ಲ ಮತ್ತು ಅವರು ಒಪ್ಪಿಕೊಳ್ಳುವ ಪರಿಸ್ಥಿತಿಯಲ್ಲಿ ಕೂಡ ಇರಲಿಲ್ಲ. ಅದಕ್ಕಾಗಿ ಆತನು ಯೇಸುವನ್ನು ಕ್ರೂಜೆಯಲ್ಲಿ ಕೊಂದಾಕಿತ್ತು. ಅವರು ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟದ್ದು ಈ ಕಾರಣದಿಂದ. ಯಾಕೆಂದರೆ ಯೇಸು ತಾನೇ ದೇವರೆಂದು ಹೇಳಿದ್ದು. ನಾನು ಮತ್ತು ತಂದೆ ಒಂದೇ ಆಗಿದ್ದೇವೆ. ನೋಡಿ, ಅಲ್ಲಿ 30ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 10ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನಾನು ಮತ್ತು ತಂದೆ ಒಂದಾಗಿದ್ದೇವೆ ಅಂತ ಹೇಳ್ತಾರೆ. ಪುನಃ 38ನೇ ವಾಕ್ಯಕ್ಕೆ ಬಂದಾಗ ನೋಡಿ, ಮಾಡಿದರೆ ನನ್ನ ಮಾತನ್ನು ನಂಬದೇ ಇದ್ದರೂ ಈ ಕ್ರಿಯೆಗಳ ಸಾಕ್ಷಿಯನ್ನಾದರೂ ನಂಬಿರಿ. ಆಗ ನನ್ನಲ್ಲಿ ತಂದೆಯು ಇದ್ದಾನೆಂದು, ತಂದೆಯಲ್ಲಿ ನಾನು ಇದ್ದೇನೆಂತಲೂ ನೀವು ತಿಳ್ಕೊಳ್ಳುವಿರಿ. ತಿಳಿದುಕೊಂಡು ಮನನ ಮಾಡಿಕೊಳ್ಳುವಿರಿ ಅಂದನು. ನೋಡಿ, ಆತನು ನಡೆಸಿದ, ಯೇಸು ಏನು ಹೇಳ್ತಾನೆ? ನಾನು ನಡೆಸಿದ ಅದ್ಭುತ ಕ್ರಿಯೆಗಳನ್ನು ನೋಡಿಯಾದರೂ ನನ್ನಲ್ಲಿ ತಂದೆ ಇದ್ದಾರೆ. ಅಂದರೆ ತಂದೆ ನನ್ನಲ್ಲಿ ಇಲ್ಲದೆ ನಾನು ಆ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತು ತಂದೆ ಒಂದೇ ಆಗಿದ್ದೇವೆ. ಆ ಯೇಸುವಿನಲ್ಲಿ ಆ ಮನುಷ್ಯತ್ವ, ಆತನು ಮನುಷ್ಯ ರೂಪ ತಾಳಿ ದೈವತ್ವವನ್ನು ಸಂಪೂರ್ಣವಾಗಿ ಹೊಂದಿದವನಾಗಿದ್ದನು. ಆದ್ದರಿಂದ ಅದು ಇಸ್ರೇಲ್ ಜನರು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದ ಸಂಗತಿ. ಅದಕ್ಕಾಗಿ ಕ್ರೈಸ್ತನ್ ಯೇಸುವನ್ನು ದೇವರೆಂದು ಒಪ್ಪಿಕೊಳ್ಳದವನು ಸೈತಾನನಿಗೆ ಸಂಬಂಧಪಟ್ಟವನಂತ ಹೇಳ್ತದೆ. ಅವರಿಗೆ ರಕ್ಷಣೆ ಇಲ್ಲ. ಯೋಹನನು ತನ್ನ ಪತ್ರಿಕೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದಾನೆ. ಯಾರು ಕ್ರಿಸ್ತನನ್ನು ದೇವರೆಂದು ಒಪ್ಪಿಕೊಳ್ಳುವುದಿಲ್ಲವೇ ಅವನು ಕ್ರಿಸ್ತ ವಿರೋಧಿಯ ಆತ್ಮನಿಂದ ಬಂದವನಂತ ಹೇಳಿ. ಆದ್ದರಿಂದ ಬಹಳ ಇಲ್ಲಿ ಕ್ರಿಸ್ತನು ಯೇಸು ತಾನು ಮತ್ತು ತಂದೆ ಒಂದಾಗಿದ್ದೇವೆ ತನ್ನ ದೈವತ್ವವನ್ನು ಸಾಬೀತುಪಡಿಸಲಿಕ್ಕೆ ಇಲ್ಲಿ ಸ್ಪಷ್ಟವಾಗಿ ಆ ಮಾತುಗಳನ್ನು ಹೇಳ್ತಾನೆ. ಅದೇ ವಿಷಯವನ್ನು ತನ್ನ ದೈವತ್ವದ ಆ ಬಲವಾದ ಸಂಗತಿಯನ್ನು ಆತನು ಅಲ್ಲಿ 8ನೇ ಅಧ್ಯಾಯದಲ್ಲಿ ಕೂಡ ಅದನ್ನು ಪ್ರಸ್ತಾಪ ಮಾಡುತ್ತಾನೆ. ಅದಕ್ಕಾಗಿ ನಾವು ನೋಡೋಣ. ಯೋಹನನ ಸುವಾರ್ತೆ 8ನೇ ಅಧ್ಯಾಯ 58ನೇ ವಾಕ್ಯ ನೋಡಿ. ಅಲ್ಲಿ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂದನು. ನೋಡಿ, ಆತನು ದೇವನಾಗಿದ್ದನು. ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆ ಆದಿಯಲ್ಲಿ ಆತನು ಇದ್ದನಂತ ಹೇಳಿ. ಅದರಿಂದ ಎಲ್ಲ ಸಂಗತಿಗಳನ್ನು ಆತನು ತನ್ನ ದೈವತ್ವವನ್ನು ಬಲವಾಗಿ ಸಾರಿ ಹೇಳುವವನಾಗಿದ್ದನು. ಅದೇ 8ನೇ ಅಧ್ಯಾಯದಲ್ಲಿ ನಾವು ಇನ್ನೊಂದು ವಾಕ್ಯ ನಾವು ನೋಡೋಣ. 24ನೇ ವಾಕ್ಯ ನೋಡೋಣ. ಆದ್ದರಿಂದ ನೀವು ನಿಮ್ಮ ಪಾಪಗಳಲ್ಲೇ ಸಾಯುವಿರಿ. ನಿಮಗೆ ಹೇಳಿದೆನು, ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ
ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರೆಂದು ಹೇಳಿದನು. ನೋಡಿ, ನನ್ನನ್ನು ದೇವರೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿ ನೀವು ಸಾಯುವಿರಿ. ಅದಕ್ಕಾಗಿ ಕ್ರಿಸ್ತನನ್ನು ದೇವರೆಂದು ಯಾರು ಒಪ್ಪಿಕೊಳ್ಳುವುದಿಲ್ಲವೋ ಅವರಿಗೆ ರಕ್ಷಣೆ ಇಲ್ಲ. ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಕ್ರಿಸ್ತನನ್ನು ಪ್ರವಾದಿ ಅಂತ ಎಲ್ಲ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಒಪ್ಪಿಕೊಳ್ತಾರೆ. ಇನ್ನೊಂದು ಮಹಾಪುರುಷನಂತ ಎಲ್ಲರೂ ಒಪ್ಪಿಕೊಳ್ತಾರೆ. ಅದು ಮುಖ್ಯವಲ್ಲ. ಇಲ್ಲಿ ಆತನು ದೇವನಾಗಿದ್ದನು. ನಮ್ಮ ರಕ್ಷಣೆಗೋಸ್ಕರ ಮನುಷ್ಯಾವತಾರವೆತ್ತಿ ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳಿಗಾಗಿ ಆತನು ಕ್ರೂಜೆಯಲ್ಲಿ ಸತ್ತು ಹೋದನೆಂಬ ಅದನ್ನು ನಾವು ನಂಬದೆ ಹೋದರೆ ನಮಗೆ ರಕ್ಷಣೆ ಇಲ್ಲ ಅಂತ. ಅದಕ್ಕಾಗಿ ಯೇಸು ಸ್ಪಷ್ಟವಾಗಿ ಹೇಳ್ತಾನೆ. ತನ್ನ ದೈವತ್ವವನ್ನು ಇಲ್ಲಿ ಗಟ್ಟಿಯಾಗಿ ಆತನು ಪ್ರತಿವಾದಿಸುತ್ತಾನೆ ಅಥವಾ ಅದನ್ನು ಒತ್ತಿ ಹೇಳ್ತಾನೆ. ಇದು ಯೇಸು ನಾನೇ ನಿಜವಾದ ಬಳ್ಳಿ ಅಂತ ಹೇಳಿ. ನೋಡಿ, ಇದು ಆತನು ಶಿಷ್ಯರೊಂದಿಗೆ ಆ ಕೊನೆಯ ರಾತ್ರಿ ಆಗಿದೆ. ಅಲ್ಲಿ ಆತನು ತಾನು ರಕ್ಷಕನೆಂಬ ಒಂದು ಸ್ವಭಾವವನ್ನು ಆತನು ತಿಳಿಸಲ್ಪಡ್ತಾನೆ. ಇಲ್ಲಿ ಇನ್ನೊಂದು ಬಹಳ ಅಗತ್ಯವಾಗಿ ನಾವು ಈಗ ತಿಳ್ಕೊಳ್ಬೇಕು. ಇಲ್ಲಿ ಯೇಸು ನಿಜವಾದ ದ್ರಾಕ್ಷ ಬಳ್ಳಿ, ಆತನು ದೇವನಾಗಿದ್ದನು. ಈಗ ಅದರಲ್ಲಿ ನಾವು ನೆಲೆಗೊಂಡಿರುವವರು ನಾವು ಎಲ್ಲರೂ ಕೊಂಬೆಗಳಾಗಿದ್ದೇವೆ. ಈಗ ಅದರಲ್ಲಿ ನೆಲೆಗೊಂಡಿದ್ದ ಕೊಂಬೆಗಳಲ್ಲಿ ನಾವು ಎರಡು ರೀತಿಯ ಕೊಂಬೆಗಳನ್ನು ಇಲ್ಲಿ ನೋಡ್ತೇವೆ. ಒಂದು ಫಲ ಕೊಡುವ ಕೊಂಬೆಗಳು, ಇನ್ನೊಂದು ಫಲ ಕೊಡದ ಕೊಂಬೆಗಳು. ಈಗ ಫಲ ಕೊಡದ ಕೊಂಬೆಗಳನ್ನು ಕಡಿದು ಹಾಕಿ ಅವು ಒಣಗಿ ಹೋಗ್ತವೆ ಮತ್ತು ಅವು ಬೆಂಕಿಯಲ್ಲಿ ಹಾಕಲ್ಪಡ್ತವೆ ಅಂತ ಹೇಳಿ ನಾವು ಇಲ್ಲಿ ನೋಡ್ತೇವೆ ದೇವರ ವಾಕ್ಯದಲ್ಲಿ. ಈಗ ಇದನ್ನು ಅನೇಕರು ಇದನ್ನು ಏನು ಹೇಳ್ತಾರೆ, ಫಲ ಕೊಡದ ವಿಶ್ವಾಸಿಗಳು ಕೂಡ ಅವರು ಕಡಿದು ಹಾಕಲ್ಪಟ್ಟು ನರಕಕ್ಕೆ ಹಾಕಲ್ಪಡ್ತಾರೆ ಎಂಬ ಕೆಲವರ ಈ ವಾಕ್ಯದ ಆಧಾರದಲ್ಲಿ ಪ್ರತಿವಾದನೆ ಇದೆ. ಆದರೆ ಆ ರೀತಿ ಯಾವುದೇ ಸಂಗತಿಗಳಲ್ಲ. ಇದು ಇಲ್ಲಿ ಯೇಸು ಯೂದನ ವಿಷಯದಲ್ಲಿ ಪ್ರಸ್ತಾಪಿಸುವ ಮಾತುಗಳು. ಯೇಸುವಿನೊಂದಿಗಿದ್ದ 12 ಶಿಷ್ಯರಲ್ಲಿ ಒಬ್ಬನು ಫಲ ಕೊಡದೆ ಅಂದರೆ ಬಿದ್ದು ಹೋದ ನರಕಕ್ಕೆ ಪಾತ್ರರಾದ ಯೂದನ ವಿಷಯದಲ್ಲಿ ಯೇಸು ಇಲ್ಲಿ ಪ್ರಸ್ತಾಪಿಸ್ತಾನೆ. ಯಾಕೆಂದರೆ ವಿಶ್ವಾಸಿಗಳು ಕಡಿದು ಹಾಕಲ್ಪಡುವ ವಿಷಯದಲ್ಲಿ ಯೇಸು ಅಲ್ಲಿ ಎಲ್ಲ ಸಂಗತಿಗಳಲ್ಲಿ ನೋಡ್ತಾರೆ. ನಾವು ಯೋಹಾನನ ಸುವಾರ್ತೆಯಲ್ಲಿ ಅಲ್ಲಿ ಏನು ಹೇಳ್ತದೆ, ನನಗೆ ಬೇಕಾದರೆ ನಾವು ನೋಡೋಣ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 28ರಿಂದ 30 ತನಕ ನಾವು ನೋಡೋಣ. ಅಲ್ಲಿ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರೂ ನನ್ನ ಕೈಗಳಿಂದ ಕಸ್ಕೊಳ್ಳಲಾರರು. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಂದೆಯ ಕೈಯೊಳಗಿಂದ ಯಾರೂ ಕಸಕೊಳ್ಳಲಾರರು. ನಾನು ತಂದೆಯು ಒಂದಾಗಿದ್ದೇವೆ ಅಂದನು. ನೋಡಿಲ್ಲಿ ಇಲ್ಲಿ ಕೂಡ ಅದೇ ಪ್ರಸ್ತಾಪನೆ ಮಾಡ್ತಾನೆ. ದೇವರು ಯೇಸುವಿಗೆ ಕೊಟ್ಟ ತನ್ನ ಮಕ್ಕಳನ್ನು ಯಾವತ್ತೂ ಯಾರೂ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಆದ್ದರಿಂದ ಇಲ್ಲಿ ಆ ವಿಶ್ವಾಸಿಗಳ ವಿಷಯದಲ್ಲಿ ಯೇಸು ಹೇಳುವುದಲ್ಲ, ಇದನ್ನು ಮುಖ್ಯವಾಗಿ ಯೂದನ ವಿಷಯದಲ್ಲಿ ಇಲ್ಲಿ ಹೇಳ್ತಾನೆ. ಯಾಕೆ ಯೂದನು ಯೇಸುವನ್ನು ಹಣಕ್ಕೆ ಮಾರಾಟ ಮಾಡಿದ್ದು. ಈಗ ಪೇತ್ರನು ಕೂಡ ಅಲ್ಲಗಳೆದಿದ್ದನು, 3 ಸಾರಿ ಅಲ್ಲಗಳೆದ್ದನು. ಆದರೆ ಪೇತ್ರನು ತನ್ನ ಭಯ ಮತ್ತು ಬಲಹೀನತೆಯಿಂದ ಮಾಡಿದ ಕೆಲಸ 3 ಸಾರಿ ಅವನಿಗೆ ಕ್ಷಮಾಪಣೆ ದೊರೆಯಿತು. ಆದರೆ ಯೂದನು ಹಣಕ್ಕಾಗಿ ಮಾಡಿದ ಕೆಲಸ, ಅದಕ್ಕಾಗಿ ಅವನಿಗೆ ಕ್ಷಮಾಪಣೆ ದೊರೆಯಲಿಲ್ಲ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ವಿಶ್ವಾಸಿಗಳು ನರಕಕ್ಕೆ ಹಾಕ್ತಾರೆ ಅಂತ ಕೊಂಬೆಗಳ ವಿಷಯಕ್ಕೆ ಪ್ರಸ್ತಾಪಿಸಲಿಲ್ಲ. ಯೂದನ ವಿಷಯದಲ್ಲಿ ಬಹಳ ಅಗತ್ಯವಾಗಿ ನಾವು ಇನ್ನೂ ಅಲ್ಲಿ ನೋಡಿದರೆ 6ನೇ ಅಧ್ಯಾಯದಲ್ಲಿ 37ರಿಂದ 37, 38, 39ನೇ ವಾಕ್ಯದಲ್ಲಿ ಕೂಡ ಯೋಹಾನನ ಸುವಾರ್ತೆಯಲ್ಲಿ ಅಲ್ಲಿ ಕೂಡ ಅದೇ ನಾವು ನೋಡ್ತೇವೆ. ನೋಡಿ, ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು,
ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನೂ ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ, ಮತ್ತು ನಾನು ಕಡೇ ದಿವಸಗಳಲ್ಲಿ ಅವನನ್ನು ಎಬ್ಬಿಸುವೆನೆಂದು ಹೇಳಿದ. ನೋಡಿ, ಎಲ್ಲರನ್ನು ಅಂತ ಹೇಳಿ ಆದ್ದರಿಂದ ನಾವು ಇಲ್ಲಿ ಯೇಸು ಪ್ರಸ್ತಾಪನೆ ಮಾಡೋದು ಯಾವ ವಿಶ್ವಾಸಿಗಳಿಗೆ ಅವರು ನರಕದಲ್ಲಿ ಹಾಕಲ್ಪಡ್ತಾರೆ ಎಂಬ ವಿಷಯ ಅಲ್ಲ. ನಾವು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇಲ್ಲಿ ಯೂದನ ವಿಷಯದಲ್ಲಿ ಪ್ರಸ್ತಾಪ ಮಾಡ್ತಾರೆ. ನೋಡಿ, ಅದೇ ರೀತಿಯಾಗಿ ಯೇಸು ಯೋಹಾನನ ಪರ್ವತ ಮೇಲಿನ ಪ್ರಸಂಗದಲ್ಲಿ ಮತ್ತೇನು ಸುವಾರ್ತೆಯಲ್ಲಿ ಏನು ಹೇಳ್ತದೆ, ಯೇಸು ಹೇಳುವವರು ಯಾರು ಕೂಡ ಪರಲೋಕಕ್ಕೆ ಹೋಗ್ತಾರೆ ಅಂತ ಯೋಚಿಸಬೇಡಿರಿ. ಯಾರು ತಂದೆಯ ಚಿತ್ತದ ಪ್ರಕಾರ ನಡೆಯುತ್ತಾರೋ ಆ ದಿವಸದಲ್ಲಿ ಅನೇಕರು ನನಗೆ ಹೇಳ್ತಾರೆ, ನಾವು ಬೋಧನೆ ಮಾಡಲಿಲ್ಲವೋ, ನಾವು ಅದ್ಭುತ ಮಾಡಲಿಲ್ಲ. ಇದೆಲ್ಲ ಯಾರು? ಇದು ಸೇವಕರಿಗೆ ಸಂಬಂಧಪಟ್ಟ ವಿಷಯದಲ್ಲಿದೆ. ಅದರಿಂದ ವಿಶ್ವಾಸಿಗಳ ವಿಷಯದಲ್ಲಿ ಯೇಸು ಎಲ್ಲಿ ಕೂಡ ಅವರು ನರಕಕ್ಕೆ ಹಾಕಲ್ಪಡ್ತಾರೆ ಎಂದು ಪ್ರಸ್ತಾಪಿಸಲಿಲ್ಲ. ಆದ್ದರಿಂದ ಇಲ್ಲಿ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಇದು ಯೂದನ ವಿಷಯದಲ್ಲಿ. ಯಾಕೆಂದರೆ 3 ವರ್ಷ ಅವನು ಯೇಸುವಿನ ಸಂಗಡ ಇದ್ದ ಎಲ್ಲರೂ, ಯಾರಿಗೆ ಗೊತ್ತಾಗಲಿಲ್ಲ ಅವನು ಯೇಸುವನ್ನು ಅಲ್ಲಗಳಿದ್ದಾನೆ ಮತ್ತು ಯೇಸುವನ್ನು ಮಾರಾಟ ಮಾಡ್ತಾನಂತ ಹೇಳಿ ಆತನು ನರಕ ಪಾತ್ರನಾಗಿದ್ದಾನಂತ ಯಾರಿಗೂ ಗೊತ್ತಾಗಲಿಲ್ಲ. ಅವನಿಗೆ ಬಹಳ ಮಹತ್ವದ ಹುದ್ದೆಯಲ್ಲಿ ಕೊಡಲ್ಪಟ್ಟಿತ್ತು. ಹಣ ಇಟ್ಟುಕೊಳ್ಳುವ ಅವನಿಗೆ ಹಣದ ಲೆಕ್ಕಾಚಾರ ಎಲ್ಲ ಅವನ ಕೈಯಲ್ಲಿತ್ತು. ಆದ್ದರಿಂದ ಯೇಸು ಈ ಮಾತುಗಳನ್ನು ಪ್ರಸ್ತಾಪನೆ ಮಾಡುವಾಗ ನಾನೇ ಅವನೇ ಅಂತ ಹೇಳಿ ಶಿಷ್ಯರು ಕೇಳಲಿಕ್ಕೆ ಪ್ರಾರಂಭ ಮಾಡಿದರು. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ಆ ಕೊನೆಯ ಭಾಗದಲ್ಲಿ ಯೇಸು ತಾನು ಕ್ರೂಜಿಗೆ ಹಾಕಲ್ಪಡುವ ಮೊದಲೇ ಹೇಳಿದ ಈ ಮಾತುಗಳು ನಾವು ಗಟ್ಟಿಯಾಗಿ ತಿಳ್ಕೊಳ್ಬೇಕು. ಇಲ್ಲಿ ಯೂದನ ವಿಷಯದಲ್ಲಿ ಯೇಸು ಆ ಕಡಿದು ಹಾಕುವ ಕೊಂಬೆಯ ವಿಷಯದಲ್ಲಿ ಪ್ರಸ್ತಾಪಿಸುತ್ತಾನೆ. ಆದ್ದರಿಂದ ನಾವು ಇಲ್ಲಿ ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಯೇಸು ನಿಜವಾದ ದ್ರಾಕ್ಷ ಬಳ್ಳಿ, ಆತನು ದೇವನಾಗಿದ್ದನು. ನಾವು ಆತನಲ್ಲಿ ನೆಲೆಗೊಂಡರೆ ಮಾತ್ರ ಫಲ ಕೊಡಲಿಕ್ಕೆ ಸಾಧ್ಯ ಆಗ್ತವೆ. ನಾವು ಆತನನ್ನು ಬಿಟ್ಟು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಆತನಲ್ಲಿ ನೆಲೆಗೊಳ್ಳಬೇಕು. ಆದ್ದರಿಂದ ಈ ನಿಜವಾದ ಬಳ್ಳಿ, ಇದರ ವಿಷಯದಲ್ಲಿ ನಾವು ಮುಂದಿನ ಧ್ಯಾನದಲ್ಲಿ ನಾವು ಇನ್ನೂ ಕೆಲವು ಸಂಗತಿಗಳನ್ನು ನೋಡೋಣ. ಇವತ್ತು ನಾವು ತಿಳ್ಕೊಳ್ಬೇಕಾದ ಸಂಗತಿ ಇಷ್ಟೇ. ಬಹಳ ಅಗತ್ಯವಾಗಿ ಯೇಸು ತಾನು ಕ್ರೂಜೆಯಲ್ಲಿ ಹಿಡಿದುಕೊಡಲ್ಪಡುವ ಆ ಸಮಯದಲ್ಲಿ ಪ್ರಸ್ತಾಪಿಸಿದ ಬಹಳ ಮುಖ್ಯವಾದ ಸಂಗತಿಗಳು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಆತನು ದ್ರಾಕ್ಷ ಬಳ್ಳಿಯಾಗಿದ್ದಾನೆ. ನಾವು ಆತನಲ್ಲಿ ನೆಲೆಗೊಂಡಿರುವ ಕೊಂಬೆಗಳು ಆತನಿಗೆ ಹೆಚ್ಚು ಫಲ ಕೊಡುವ ಹಾಗೆ ಇರಬೇಕು. ಇದಕ್ಕೆ ಸಂಬಂಧಪಟ್ಟು ಯೇಸು ಹೇಳುವ ಮಾತುಗಳು ಇದು. ಇವತ್ತಿನ ನಾವು ಈಸ್ಟರ್ ಹಬ್ಬಕ್ಕೆ ಈ ಸಮಯದಲ್ಲಿ ಬಹಳ ಸರಿಬೀಳುವ ಮತ್ತು ಅರ್ಥಗರ್ಭಿತವಾದ ವಾಕ್ಯಗಳಾಗಿವೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಫಲ ಕೊಡುವಂತೆ ದೇವರು ನಮ್ಮನ್ನು ಹೆಚ್ಚು ಹೆಚ್ಚು ಆತ್ಮನ ಬಲದಿಂದ ತುಂಬಿ ನಡೆಸಲಿ. ಮುಂದಿನ ದಿವಸಗಳಲ್ಲಿ ನಮ್ಮ ಒಳ್ಳೆಯ ಫಲಗಳಿಂದ ದೇವರಿಗೆ ಮಹಿಮೆ ಉಂಟಾಗಲಿ. ಇದೇ ನಮ್ಮೆಲ್ಲರ ಪ್ರಾರ್ಥನೆ ಆಗಲಿ. ಆ ತಂದೆ ಮಗ ಪವಿತ್ರ ಆತ್ಮನಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೇನ್.